ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ರೀವ್ಯಾಲ್ಯೂಯೇಷನ್ಗೆ ನೀವು ಅಪ್ಲಿಕೇಶನ್ ಹಾಕಿ ರಿಸಲ್ಟ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ಅಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ. ಸೊ ನಮ್ಮ ವಿದ್ಯಾರ್ಥಿಗಳು ನನಗೆ ಕೇಳಿರುವಂಥದ್ದು, ವ್ಯಾಲ್ಯೂಯೇಷನ್ದಲ್ಲಿ ನನಗೆ 30 ಬಿದ್ದಿತ್ತು, ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 30 ಬಂದಿತ್ತು, 5 ಮಾರ್ಕ್ಸ್ಗಳನ್ನು ಹಾಕಿ ಪಾಸ್ ಮಾಡ್ತಾರಾ? ಅಥವಾ ನನಗೆ ವಿದ್ಯಾರ್ಥಿ ಕಾಮನ್ ಆಗಿ ಕೇಳೋದು, ನನಗೆ ಸ್ವಲ್ಪ ಕಡಿಮೆ ಬಂದಿತ್ತು, ಮಾರ್ಕ್ಸ್ಗಳನ್ನು ಹಾಕಿ ಪಾಸ್ ಮಾಡ್ತಾರಾ? 31 ಬಿತ್ತು, ಹಾಕಿ ಪಾಸ್ ಮಾಡ್ತಾರಾ ಅಂತ. ಬಟ್ ನೆನಪಿಟ್ಟುಕೊಳ್ಳಿ, ಈ ರೀವ್ಯಾಲ್ಯೂಯೇಷನ್ ಇರೋದು ನಿಮ್ಮ ಪೇಪರ್ಗಳಿಗೆ ಮಾರ್ಕ್ಸ್ಗಳನ್ನು ವ್ಯತ್ಯಾಸಗಳನ್ನು ನೋಡಿ ಹಾಕೋದಿಲ್ಲ. ನಿಮ್ಮ ಪೇಪರ್ಗಳನ್ನು ಇಲ್ಲಿ ಚೆಕ್ ಮಾಡ್ತಾರೆ, ಮತ್ತೊಂದೇ ಹೊಸದಾಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಮಾರ್ಕ್ಸ್ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋಂಗಿಲ್ಲ. ಅಥವಾ ಹಿಂದೆ ಬಿದ್ದಿರುವಂಥ ಮಾರ್ಕ್ಸ್ಗಳನ್ನು ಕೂಡ ಇಲ್ಲಿ ಕೌಂಟ್ ಮಾಡೋದಿಲ್ಲ. ಅದೇನಾಗಿತ್ತು ಅದನ್ನು ನೋಡೋಕೆ ಹೋಗೋದಿಲ್ಲ. ಇಲ್ಲಿ ಹೊಸದಾಗಿ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಒಂದು ಮಾರ್ಕ್ಸ್ಗಳ ಇದನ್ನು ಪೇಪರ್ಗಳನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಬೇರೆ ಲೆಕ್ಚರ್ಗಳು ಏನು ಮಾಡ್ತಾರೆ ಅಂದರೆ, ಪೇಪರನ್ನು ಚೆಕ್ ಮಾಡಿ ಮಾರ್ಕ್ಸ್ಗಳು ಎಲ್ಲಿ ಬರಬೇಕು ಅಲ್ಲಿ ಮಾರ್ಕ್ಸ್ಗಳನ್ನು ಕೊಡ್ಬೋದು, ಕೊಡದೇನೋ ಇರ್ಬೋದು. ಯಾಕಂತಂದರೆ ನಿಮ್ಮ ಉತ್ತರಗಳು ಕರೆಕ್ಟ್ ಇದ್ದರೆ ಮಾತ್ರ ಇಲ್ಲಿ ನಿಮಗೆ ಅಂಕಗಳು ಸಿಗ್ತವೆ. ಹೀಗಾಗಿ 31 ಬಿದ್ದಿದೆ, 4 ಮಾರ್ಕ್ಸನ್ನು ಹಾಕಿ ಪಾಸ್ ಮಾಡ್ತಾರೆ. ಅವತ್ತು 30 ಬಿದ್ದಿದೆ, 5 ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ. ಈ ರೀತಿಯಾಗಿ ಇರೋದಿಲ್ಲ. ಪೇಪರ್ ಮತ್ತೊಮ್ಮೆ ಕರೆಕ್ಷನ್ ಆಗುತ್ತೆ, ಅದರಲ್ಲಿ ಅಂಕಗಳಿದ್ದರೆ ಕೊಡ್ತಾರೆ. ಆಮೇಲೆ ಮತ್ತು ನನಗೆ ವಿದ್ಯಾರ್ಥಿಗಳು ನನಗೆ ಕಾಮನಾಗಿ ಕೇಳೋದೇನಂತಂದರೆ, ಇನ್ನೊಂದು ಪ್ರಶ್ನೆ, ವ್ಯಾಲ್ಯೂಯೇಷನ್ ಭಾಳ ಟಫ್ ಮಾಡ್ತಾರಾ? ಗ್ರೇಸ್ ಮಾರ್ಕ್ಸ್ ಏನಾದ್ರು ಕೊಟ್ಟು ಪಾಸ್ ಮಾಡೋದಿಲ್ವಾ? ಈ ರೀತಿಯಾಗಿ ಆ ರೀತಿಯಾದಂಥ ಪದ್ಧತಿಯು ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡುವಂಥದ್ದಿಲ್ಲ. ಅದರ ಜೊತೆಗೆ ಇಲ್ಲಿ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಮಾಡ್ತಾರೆ, ಲೂಸ್ ಮಾಡ್ತಾರೆ ಅಂತ ಅನ್ನೋದಕ್ಕಿಂತ ವೆರಿ ಇಂಪಾರ್ಟೆಂಟ್, ನೀವು ಬರೆದಿರುವಂಥ ಉತ್ತರಗಳು ಸರಿಯಾಗಿದ್ದಲ್ಲಿ ಅಂಕಗಳನ್ನು ಮಾತ್ರ ಕೊಡ್ತಾರೆ. ಸ್ಟ್ರಿಕ್ಟಾಗಿ ಹೆಂಗೆ ಚೆಕ್ ಮಾಡ್ತಾರೆ ಅಂತಂದರೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು, ಅರ್ಥವಾಗ್ತಿರಬೇಕು, ಆಮೇಲೆ ಸ್ಪೆಲ್ಲಿಂಗ್ ಕರೆಕ್ಷನ್ ಇರಬೇಕು, ಆಮೇಲೆ ಕರೆಕ್ಟಾದಂಥ ಉತ್ತರ ಇರಬೇಕು. ಓಕೆ, ಉತ್ತರಗಳು ಚೆನ್ನಾಗಿದ್ದರೆ ಮಾರ್ಕ್ಸ್ಗಳನ್ನು ಪಡ್ಕೋಬೋದು. ಗೂಗಲ್ ಆನ್ಸರು, ಆ ಆನ್ಸರು, ಈ ಆನ್ಸರ್ಗಳನ್ನು ಬರೆದಿದ್ದರೆ ಓಕೆ. ಆಮೇಲೆ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ಏನೇನೋ ಉತ್ತರಗಳನ್ನು ಬರೆದಿದ್ದರೆ ಅಲ್ಲಿ ನಿಮಗೆ ಮಾರ್ಕ್ಸ್ಗಳನ್ನು ಸಿಗುವಂಥ ತುಂಬ ತೊಂದರೆ ಇರುತ್ತೆ. ಅದಕ್ಕೆ ನಿಮಗೆ ಅನಿಸುತ್ತೆ ಏನಂದರೆ ತುಂಬ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅಂತೇಳಿ. ಆ ರೀತಿ ಇರೋದಿಲ್ಲ. ಸರಿಯಾದಂಥ ಉತ್ತರ ಇದ್ದರೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ.